ನೋಡಿ, ಇದು ಆನೆಗುಂದಿಲಿರುವ ಶ್ರೀ ಕೃಷ್ಣದೇವರಾಯರ ಪ್ರತಿಮೆ. ನಮ್ಮ ದೇಶ ಕಂಡಂಥ ಅಪ್ರತಿಮ ವೀರರು. ನೋಡಿ, ಈಗ ನಾನು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದಂಥ ಆನೆಗುಂದಿಲಿದ್ದೀನಿ. ನೋಡಿ, ಆನೆಗುಂದಿ ಬಂದ್ವಿ, ಈಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಳಗಡೆ ಹೋದರೆ ಈಗಲೂ ಸಹ ವಿಜಯನಗರ ಸಾಮ್ರಾಜ್ಯದ ಮನೆತನದವರು ಈ ಆನೆಗುಂದಿಲಿ ನೆಲೆಸಿದ್ದಾರೆ. ಅವ್ರ ಮನೆಯೂ ಸಹ ನೋಡ್ಬೋದು. ಆಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ರಾಜಧಾನಿ ಆನೆಗುಂದಿ. ರಾಜಧಾನಿ ಆನೆಗುಂದಿ. ಓಕೆ. ಅಲ್ಲಿರೋ ಸಾಮ್ರಾಜ್ಯನ ಇಲ್ಲಿ ಬಿಟ್ಟು ಇಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಮಿನಿಮಮ್ 7 ಹೆಬ್ಬಾಗಿಲುಗಳು. ಅದರಲ್ಲಿ ಇದು 3ನೇ ಹೆಬ್ಬಾಗಿಲು ಆನೆಗುಂದಿ. ಹೌದಾ? ಆನೆಗುಂದಿ ಒಂದು ಅಲ್ಲಿ ಅವ್ರ ವಂಶಸ್ಥರು ಯಾರು ಇದಾರಂತೆ ಅಲ್ವಾ? ಇದ್ದಾರೆ, ಇಲ್ಲಿ ಪ್ಯಾಲೇಸ್ ಅಲ್ಲಿ ಇದ್ದಾರೆ. ಈಗಲೂ ಇದಾರ? ಇಲ್ಲ, ವಾಸ ಇದ್ದಾರಾ? ಈಗಲೂ ಇದ್ದಾರೆ. ಯಾವುದೇ ಒಂದು ಫೆಸ್ಟಿವಲ್ ಏನೋ ಹಬ್ಬ ಬಂದಪ್ಪ ಅಂದ್ರೆ ಅವರು ಈಗ ನಡೀತಾ ಇರೋದು, ಮುಂದೆ ನಡೆಯೋದು ಕೂಡ ಹಂಗೇನೆ. ನಮ್ಮ ಊರ ಜಾತ್ರೆ ಆಗಲಿ ಅವ್ರು ಮುಂದೆನೆ ನಡೆಯೋದಲ್ಲ, ಅವ್ರ ಮುಂದಾಳಿಕೆ ಆಡಳಿತದಿಂದ ನಡೀತಾ ಇರೋದಲ್ಲ. ಅವ್ರ ಸಂಪ್ರದಾಯ ಏನಿದೆ ಅದೇ ತರ ಇವ್ರು ಬರತಕ್ಕ ನಮ್ಮೂರಲ್ಲಿ ಆನೆಗುಂದಿ ಜಾತ್ರೆನೂ ಆಗಲ್ಲ, ದಸರಾನೂ ಆಗಲ್ಲ. ಹೌದಾ? ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರು. ಗೊತ್ತಾಯ್ತು. ಆಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ ರಾಜಧಾನಿ ನಮ್ಮ ಆನೆಗುಂದಿ. ಓಕೆ. ಇಲ್ಲಿ ರಾಣಿ ಮಹಲ ಇದೆ, ಕೃಷ್ಣದೇವರ ವೈಫ್ ಮಹಲ ಇದೆ ಒಳಗಡೆ. ಅವ್ರ ವಂಶಸ್ಥರು ಈಗಲೂ ಇದ್ದಾರೆ ಇಲ್ಲಿ. ಅದೇನೋ ಅವ್ರಿಗೆ ಹೊಸ್ದಾಗಿ ಕಟ್ಟಿರೋ ಮನೆನೋ ಇಲ್ಲ ಮೊದಲಿಂದನೇ ಇರೋದು? ಹೊಸ್ದಾಗಿ ಕಟ್ಟಿರೋ ಮನೆ. ಆಪೋಸಿಟ್ ಇರೋದು ಹಳೇದಿರ್ಬೇಕಲ್ವ? ಅದೆಲ್ಲ ಅಕ್ಕಪಕ್ಕ ಸ್ಥಾಪಿಸಿದ ಮನೆಗಳು. ಹೌದಾ? ಇದು ಇಲ್ಲಿ ಸ್ಟ್ಯಾಚ್ಯೂ ಇದೆಯಲ್ಲ, ಏನದು? ಅದು ವಿಜಯನಗರ ಸಾಮ್ರಾಜ್ಯ ಅವ್ರ ಅರಸರು ಅವರು. ಅಲ್ಲ, ಅವ್ರ ಸಮಾಧಿನ ಇಲ್ಲಿ ಸುಮ್ಮನೆ ಸ್ಮಾರಕ ಥರ? ಅದು ಸ್ಮಾರಕ ರೀ. ಅದು ಸಮಾಧಿ ಬಂದ್ಬಿಟ್ಟು ಇಲ್ಲಿಂದ ಒಳ್ಳೆ ನದಿಯಲ್ಲಿದೆ. ಹೌದಾ? ಪ್ಲಸ್ ಮಂಟಪ ಇದೆ. ಆ ಮಂಟಪ ಬಂದ್ಬಿಟ್ಟು ಅವ್ರು ನೋಡ್ಬೋದಾ? ಹೋದ್ರ ಎಷ್ಟು ದೂರ ಆಗುತ್ತಾ? ಇಲ್ಲಿಂದ ಒಂದು 100 ಮೀಟರ್ ಆಗುತ್ತೆ. ಹೌದಾ? ಇಲ್ಲಿ ಊರೊಳಗಡೆ ಹೋಗಿ ಕೇಳೋದು ಹೇಳ್ತಾರಾ? ಸರ್ಕಲ್ ಸೀದಾ ಹೋಗ್ಬಿಟ್ಟು ಸರ್ಕಲ್ ಇದೆ, ಲೆಫ್ಟ್ ತಗೊಳ್ಳಿ. ಇಂಡಿಯನ್ ರೂಟ್ ನದಿ ಬರುತ್ತೆ. ಕಾರಲ್ಲಿ ಹೋಗ್ಬೋದಾ? ನಡ್ಕೊಂಡು ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು. ಸರಿ. ಥ್ಯಾಂಕ್ ಯು ಸರ್. ಅವ್ರದ್ದೇ ಮನೆ ಅಲ್ವಾ? ಹಾಂ, ಇಲ್ಲೂ ಇದ್ದಾರೆ ವಾಸ ಈಗ? ಹಾಂ. ಓಕೆ. ಅದು ಹೊಸ್ದಾಗಿ ಕಟ್ಟಿರೋದು ಇರಬೇಕು. ಹಾಂ, ಇದು ಮೊದಲಿಂದ ಇರೋದಾ? ಹಾಂ ಸರ್. ಇಲ್ಲಿ ಎಷ್ಟು ಕುಟುಂಬ ಸರ್ ಒಟ್ಟು? 3 ಕುಟುಂಬ. ಹಾಂ ಸರ್. ಎಲ್ಲ ಇಲ್ಲೇ ಇದ್ದಾರಾ? ಬೆಂಗಳೂರು ಸಿಟಿಲ ಇಲ್ಲೇ ಇದ್ದಾರೆ? ಹಾಂ ಸರ್. ಸರ್ ನಮ್ಮ ತುಮಕೂರು. ಹಾಂ ಸರ್. ನೋಡಿ, ಇದು ಕೃಷ್ಣದೇವರಾಯರ ವಂಶಸ್ಥರ ಮನೆ ಇದು. ಇಲ್ಲಿ ಆಲ್ರೆಡಿ ಈಗಲೂ ಸಹ ವಾಸ ಇದ್ದಾರೆ. ನೋಡಿ, ಕೃಷ್ಣದೇವರಾಯರ ವಂಶಸ್ಥರು ಅಂದರೆ ಎಷ್ಟು ಹೆಮ್ಮೆ ಅಲ್ವಾ? ಈಗಲೂ ಸಹ ವಾಸ ಇದ್ದಾರೆ ನೋಡಿ ಮನೆಯಲ್ಲಿ. ಈಗಲೂ ಸಹ ಅವ್ರ ಕುಟುಂಬದವ್ರು ಇದ್ದಾರಂತೆ ಇಲ್ಲಿ ಹಂಪೆಯಲ್ಲಿ ಏನೇ ಕಾರ್ಯಕ್ರಮ ನಡೀಬೇಕು ಅಂದರೂ ಅವ್ರ ಕುಟುಂಬದವರ ಸಮ್ಮುಖದಲ್ಲೇ ನಡೆಯುತ್ತಂತೆ.